ಹರೇ ಕೃಷ್ಣ. ಈ ದಿನ ವಿಶೇಷವಾಗಿ ಮಹಾಕುಂಭಮೇಳ ಯಾವಾಗ ಆರಂಭವಾಯಿತು, ಯಾರಿಂದ ಆರಂಭವಾಯಿತು, ಕುಂಭಮೇಳ ಅಂದರೆ ಅರ್ಥವೇನು, ಇದರ ಸಾರಾಂಶವೇನು, ಇದರಿಂದ ಏನೆಲ್ಲ ಮನುಷ್ಯರು ಲಾಭವನ್ನು ಪಡೆದುಕೊಳ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸತ್ಯಯುಗದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಸಮಯದಲ್ಲಿ ನಾಗಸಾಧುಗಳನ್ನು ಒಟ್ಟುಗೂಡಿಸಿ ಧರ್ಮ ರಕ್ಷಣೆಗಾಗಿ ಆದಿಶಂಕರಾಚಾರ್ಯರು ಮೊದಲಿಗೆ ಈ ಒಂದು ಕುಂಭಮೇಳವನ್ನು ಆರಂಭ ಮಾಡ್ತಾರೆ ಅಂತ ಹೇಳಲಾಗಿದೆ. ಹಾಗೂ ಇನ್ನು ಹಲವಾರು ಗ್ರಂಥಗಳಲ್ಲಿ ಕುಂಭಮೇಳವು ಸಮುದ್ರ ಮಂಥನದ ಸಮಯದಲ್ಲಿ ನಡೆದಂತಹ ಒಂದು ಘಟನೆಯಿಂದ ಈ ಒಂದು ಕುಂಭಮೇಳವನ್ನು ಆಚರಣೆ ಮಾಡಲಾಗ್ತಿದೆ ಅಂತಲೂ ಸಹ ನಂಬಲಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಹಾಗೆ ದೇವಾನುದೇವತೆಗಳ ನಡುವೆ ಅಮೃತಕ್ಕಾಗಿ ಅಥವಾ ಅಮರತ್ವಕ್ಕಾಗಿ ಒಂದು ಹೋರಾಟವನ್ನೇ ಕ್ಷೀರಸಾಗರದಲ್ಲಿ ನಡೆಸಲಾಗುತ್ತದೆ. ಆ ಸಮಯದಲ್ಲಿ ಧನ್ವಂತರಿಯ ಅವತಾರದಲ್ಲಿ ಮಹಾವಿಷ್ಣುವು ಕಳಶದೊಂದಿಗೆ ಅಮೃತ ಕಳಶದೊಂದಿಗೆ ಉದ್ಭವವಾಗುತ್ತಾರೆ. ಅಮೃತ ಕಳಶವನ್ನು ಪಡೆದುಕೊಳ್ಳಲು ರಾಕ್ಷಸರು ಮತ್ತು ದೇವಾನುದೇವತೆಗಳು ಪೈಪೋಟಿಗೆ ಇಳಿದಾಗ ಆ ಒಂದು ಕಳಶವನ್ನು ಇಂದ್ರನ ಮಗನಾದ ಜಯಂತನು ಅದನ್ನು ತೆಗೆದುಕೊಂಡು ಆಕಾಶದಲ್ಲಿ ಹೋಗಬೇಕಾದ್ರೆ ಭೂಮಿಯ 4 ಭಾಗಗಳಲ್ಲಿ ಈ ಒಂದು ಅಮೃತದ ಹನಿಗಳು ಬೀಳುತ್ತವೆ. ಆ 4 ಸ್ಥಳಗಳೇ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಮತ್ತು ಪ್ರಯಾಗ್ರಾಜ್. ಈ ಒಂದು 4 ಸ್ಥಳಗಳಲ್ಲಿ ಈ ಒಂದು ಅಮೃತದ ಹನಿಯು ಬಿದ್ದಿರುವುದರಿಂದ ಇಲ್ಲಿ ಯಾರೆಲ್ಲ ಸ್ನಾನವನ್ನು ಮಾಡ್ತಾರೆ ಹಾಗೂ ಯಾರೆಲ್ಲ ಈ ಒಂದು ನದಿಯಲ್ಲಿ ಮುಳುಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅವರಿಗೆ ಮೋಕ್ಷ ದೊರೆಯುತ್ತದೆ, ಹಾಗೇನೆ ಅವರ ಪಾಪ ಕರ್ಮಗಳು ಕಳೆದು ಹೋಗುತ್ತದೆ ಅಂತ ಈ ಒಂದು ಸ್ಥಳಗಳಿಗೆ ಮಹಾವಿಷ್ಣುವು ಒಂದು ವರವನ್ನು ನೀಡ್ತಾರೆ. ಹಾಗಿನಿಂದ ಈ ಒಂದು ಕುಂಭಮೇಳವನ್ನು ಏರ್ಪಡಿಸಲಾಗ್ತಿದೆ. ಇನ್ನು ಈ ವಿಶೇಷವಾಗಿ ನೀವು ಕುಂಭಮೇಳವನ್ನು ಅಂದರೆ ಕುಂಭಮೇಳಗಳು ಅಂತ ಹೇಳೋದಾದರೆ ಮೊದಲಿಗೆ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಮೇಳವನ್ನು ಕುಂಭಮೇಳ ಅಂತ ಹೇಳ್ತಾರೆ. ಹಾಗೆಯೇ 6 ವರ್ಷಗಳಿಗೊಮ್ಮೆ ನಡೆಯುವುದನ್ನು ಅರ್ಧ ಕುಂಭಮೇಳ, ಹಾಗೆ 12 ವರ್ಷಗಳಿಗೊಮ್ಮೆ ನಡೆಯುವುದನ್ನು ಪೂರ್ಣ ಕುಂಭಮೇಳ ಅಂತ ಹೇಳ್ತಾರೆ. ಆದರೆ ಇವಾಗ 2025 ಜನವರಿ 13ರಿಂದ ಶುರುವಾಗಿರುವಂತಹ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಅಂತ ಹೇಳೋದಾದರೆ ಮಹಾಕುಂಭಮೇಳವು 12 ಪೂರ್ಣ ಕುಂಭಮೇಳಗಳ ನಂತರ ಬಂದಿರುವಂತಹ ಕುಂಭಮೇಳವೇ ಈ ಒಂದು ಮಹಾಕುಂಭಮೇಳ. ಹಾಗಾಗಿ ಇದಕ್ಕೆ ವಿಶಿಷ್ಟವಾದಂತಹ ಸ್ಥಾನವನ್ನು ನೀಡಲಾಗಿದೆ. ಹಾಗೆಯೇ ಈ ಸಮಯದಲ್ಲಿ ಯಾರೆಲ್ಲ ಈ ಒಂದು ಪುಣ್ಯ ಸ್ಥಳವಾದಂತಹ ಗಂಗಾ, ಯಮುನಾ, ಹಾಗೇನೆ ಈ ಒಂದು ಗುಪ್ತಗಾಮಿನಿಯಾದಂತಹ ಸರಸ್ವತಿ ನದಿಯ ಸಂಗಮದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆ ಮೋಕ್ಷವನ್ನು ದೊರೆಯುತ್ತದೆ ಅಂತ ನಂಬಲಾಗಿದೆ. ಹಾಗಾಗಿ ಪ್ರಪಂಚದಾದ್ಯಂತ 40 ಕೋಟಿಗೂ ಹೆಚ್ಚು ಜನರು ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದ ವಿಶೇಷವಾದಂತಹ ಸ್ಥಳ ಹಾಗೂ ಅದರ ಮಹಾತ್ಮೆಯನ್ನು ಮತ್ತಷ್ಟು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಮುಂದಿನ ಬಾರಿ ಯಾವ ಒಂದು ಮಾಹಿತಿ ನಿಮಗೆ ಬೇಕು ಎಂಬುದನ್ನು ಕಮೆಂಟ್ ಮಾಡಿ, ಆ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯ ತನಕ ಹರೇ ಕೃಷ್ಣ.